ಟ್ಯಾಕಲ್ ಯಶಸ್ವಿ ಆಗ್ತಾ ಇದೆ. ಸ್ವಲ್ಪ ತಡವಾಗಿ ಬಂತು ಸಹಕಾರ ಕೂಡ. ಥರ್ಡ್ ರೈಟ್ ಡೈರೆಕ್ಟ್ನಲ್ಲಿ ಯೋಗಿ ಅಂಕವನ್ನು ಗಳಿಸಲೇಬೇಕಾದ ಒತ್ತಡ. ಒಂದಂಕದ ಮುನ್ನಡೆ ಸದ್ಯ ಚಮಟಿ ಕಾಲನಿ ಬಾಯ್ಸ್ ತಂಡದ ಜೊತೆಗಿದೆ. 7-6ರಲ್ಲಿ ಪಂದ್ಯ ಸಾಗ್ತಾ ಇದೆ. 5 ಜನ ಆಟಗಾರರ ನಡುವೆ ಬೋನಸ್ ಆಫ್ ಆಗಿದೆ. ಅಂಕವನ್ನು ಒಳಗಡೆ ಹೋಗುತ್ತಿದ್ದರು, ಆದ್ರೆ ಹಿಂದಿನಿಂದ ಸಪೋರ್ಟ್ ಇದೆ. ಉತ್ತಮವಾದ ಪ್ರಯತ್ನ ಇದೆ ಡಿಫೆನ್ಸ್ ನಲ್ಲಿ. ಹೊಂದಾಣಿಕೆ ಹಿಡಿತಾ ಇದೆ. 1 ಪಾಯಿಂಟ್. ಎರಡೂ ತಂಡಕ್ಕೆ ಒಂದೊಂದು ಅಂಕ ಸಿಗ್ತಾ ಇದೆ. ಟ್ಯಾಕಲ್ ಮಾಡುವ ಭರದಲ್ಲಿ ಡಿಫೆಂಡರ್ ಕೂಡ ಅಂಕಣದಿಂದ ಹೊರಗಡೆ ಬೀಳ್ತಾ ಇದ್ದಾರೆ. ಇದರಿಂದಾಗಿ ಎರಡೂ ತಂಡಕ್ಕೆ ಒಂದೊಂದು ಅಂಕ ಸಿಗುತ್ತೆ. ಒಂದು ಅಂಕದ ಮುನ್ನಡೆ ಹಾಗೆ ಮುಂದುವರಿಯುತ್ತೆ HMT ಕಾಲೋನಿ ಬಾಯ್ಸ್ ಜೊತೆ. HMT ಕಾಲೋನಿ ಬಾಯ್ಸ್ ತಂಡದ ಪರವಾಗಿ ಇಬ್ಬರು ಒಟ್ಟಿಗೆ ಮುಗಿಬೀಳ್ತಾ ಇದ್ದಾರೆ. ಇದು ಕಾಂಬಿನೇಷನ್ ಅಂದ್ರೆ ನರಸಿಂಹ ಹಾಗೂ ಸೆಕೆಂಡ್ ಮ್ಯಾನ್ ಇಬ್ಬರು ಕೂಡ ಒಂದೇ ಬಾರಿಗೆ ಕಾಲಿಗೆ ಹಾರ್ತಾ ಇದ್ದಾರೆ. ಜಿಗಿಯುವ ಮುಖಾಂತರ ಡೈವಿಂಗ್ ಆಂಕಲ್ ಹೋಲ್ಡ್. ಅದು ಟೈಮ್ ಔಟ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ ಬೆಂಗಳೂರು ರೂರಲ್. ಅದ್ಭುತವಾದಂತಹ ಹೊಂದಾಣಿಕೆ ನರಸಿಂಹ ಅವರ ಜಂಪ್ ಟ್ಯಾಕಲ್ನ ಮುಖಾಂತರವಾಗಿ ಸ್ಕೋರ್ ಈಕ್ವಲೈಸ್ ಆಗ್ತಾ ಇದೆ. ಮೊಟ್ಟ ಮೊದಲ ಬಾರಿಗೆ ಈ ಪಂದ್ಯದ 8-8 ಸಮಬಲದ ಹೋರಾಟದಲ್ಲಿ ಸಮನಾದ ಅಂಕಗಳನ್ನು ಗಳಿಸಿಕೊಂಡು ತಂಡಗಳು. ಅತ್ಯಂತ ಪೈಪೋಟಿಯುಕ್ತ ಪಂದ್ಯ, ಅತ್ಯಂತ ಯಶಸ್ವಿ ಪಂದ್ಯಾವಳಿ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಈ ಪಂದ್ಯಾವಳಿಯನ್ನು ಪ್ರೀ ಕ್ವಾರ್ಟರ್ ಫೈನಲ್ ಹಂತದಲ್ಲೇ ಫೈನಲ್ ಅನ್ನ ನೋಡುವಂತ ಪಂದ್ಯಗಳು ನಮಗೆ ಸಿಗ್ತಾ ಇವೆ. ಸ್ಕೋರ್ಗಳು ಈಕ್ವಲೈಸ್ ಆಗ್ತಾ ಇರೋದು. ಹಲವು ಪಂದ್ಯಗಳು ಈ ರೀತಿಯಾಗಿ ಆಗಿರೋದನ್ನು ನೋಡಿದ್ವಿ. ಮತ್ತೊಂದು 4 ಕ್ವಾರ್ಟರ್ ಫೈನಲ್ ಹಂತದ ಪಂದ್ಯಗಳನ್ನು ತಾವೆಲ್ಲರೂ ಕೂಡ ನೋಡ್ಲಿದ್ದೀರಿ. 2 ಸೆಮಿಫೈನಲ್ ಪಂದ್ಯಗಳು ಹಾಗೆ ಒಂದು ಫೈನಲ್ ಪಂದ್ಯ ಕೂಡ. ಮುರಳಿ ಎಂಟಿ ರೈಟ್ನೊಂದಿಗೆ ವಾಪಸ್ ಆದರೆ ಒಂದು ಬದಲಾವಣೆಯನ್ನು ತೆಗೆದುಕೊಂಡಿದ್ದಾರೆ HMT ಕಾಲೋನಿ ಬಾಯ್ಸ್. ಮತ್ತೊಬ್ಬ ಅನುಭವಿ ರೇಡರ್ನ ಅಂಕಣದ ಒಳಭಾಗಕ್ಕೆ ತೆಗೆದುಕೊಳ್ಳೋದ್ರೊಂದಿಗೆ ಅರುಣ್ ದಾಳಿ ವಿಭಾಗದಲ್ಲಿ ವೇಗದ ದಾಳಿಯ ಪ್ರಯತ್ನ, ಆದರೆ ಪಾಯಿಂಟ್ಗಾಗಿ ಯಾವುದೇ ಪ್ರಯತ್ನ ಕಾಣಲಿಲ್ಲ ಅರುಣ್ ಕಡೆಯಿಂದ. ಮೊದಲ ರೇಡ್ ಆಗಿರೋದ್ರಿಂದ ಸ್ವಲ್ಪ ನಿಧಾನಗತಿಯಲ್ಲಿ ಡಿಫೆನ್ಸ್ ಅನ್ನು ಮತ್ತೆ ಮ್ಯಾಟ್ ಅನ್ನು ಚೆಕ್ ಮಾಡಿಕೊಳ್ತಿದ್ದಾರೆ ಯೋಗಿ. ಈಗಾಗಲೇ ಮ್ಯಾಟ್ ಮೇಲೆ ಸೆಟ್ ಆಗಿದ್ದಾರೆ. 4 ಜನ ಆಟಗಾರರ ನಡುವೆ ಸ್ಕೋರ್ ಈಕ್ವಲ್ ಇದೆ. ರಕ್ಷಣಾತ್ಮಕ ಆಟ ಮತ್ತೊಮ್ಮೆ. ಸ್ಕೋರ್ ಈಕ್ವಲೈಸ್ ಇದೆ. 2 ತಂಡಗಳು ಸಮಬಲದ ಹೋರಾಟವನ್ನು ಮುಂದುವರಿಸ್ತಾ ಇರುವಂತಹ ಸಂದರ್ಭದಲ್ಲಿ 2 ತಂಡಗಳು ಕೂಡ ಪಂದ್ಯವನ್ನು ನಿಧಾನಗತಿಯಲ್ಲಿ ಗಳಿಸುವ ಆಲೋಚನೆಯಲ್ಲಿದ್ದಾರೆ. 2 or ಡೈ ರೈಡ್ನ ಸ್ಟ್ರಾಟಜಿಯಲ್ಲಿ ಪಂದ್ಯವನ್ನು ಮುನ್ನಡೆಸ್ತಾ ಇದ್ದಾರೆ. ಹಾಗಾಗಿ ಹೆಚ್ಚು FT ರೈಡ್ಗಳನ್ನು ನೋಡ್ತಾ ಇದ್ದೇವೆ. 1.5 ನಿಮಿಷ ಆಟ ಬಾಕಿ ಇದೆ ಫಸ್ಟ್ ಹಾಫ್ನಲ್ಲಿ. 2 or ಡೈ ರೈಡ್ ಯೋಗಿ. 4 ಜನ ಆಟಗಾರರ ನಡುವೆ ಅಂಕವನ್ನು ಗಳಿಸಲೇಬೇಕಾದ ಒತ್ತಡದ ನಡುವೆ ರನ್ನಿಂಗ್ ಹ್ಯಾಂಡ್ ಟಚ್ನ ಪ್ರಯತ್ನ. ಲೆಫ್ಟ್ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡಿದ್ರು, ಒಂದು ಅಂಕ ಸಿಗ್ಬೋದಿತ್ತೇನೋ. ಆದರೆ ಡಿಫೆಂಡರ್ ಎಸ್ಕೇಪ್ ಆಗೋದ್ರಲ್ಲಿ ಸಕ್ಸಸ್. ಆದರೆ 4 ಜನ ಆಟಗಾರರ ಮಧ್ಯೆ ಇಲ್ಲಿ ಬಂದು ಪ್ರಯತ್ನ. ಕಾಂಬಿನೇಷನ್ ಅದ್ಭುತವಾಗಿದೆ. ಲೆಫ್ಟ್ ಕಾರ್ನರ್ ಅಟ್ಯಾಕ್ ಮಾಡುವ ಮುನ್ನ ರೈಟ್ ಕಾರ್ನರ್ ಕಾಲಿಗೆ ಹಾರ್ತಾರೆ. ಕರೆಕ್ಟ್ ಟೈಮ್ಗೆ ಲೆಫ್ಟ್ ಕಾರ್ನರ್ ಬ್ಲಾಕ್ ತೆಗೆದುಕೊಳ್ತಾರೆ. 2 ಕಡೆಯಿಂದ ಅಟ್ಯಾಕ್ ಮಾಡಿದಾಗ ರೈಡರ್ಗೆ ಅವಕಾಶಗಳು ಕಡಿಮೆ. ಇಲ್ಲೂ ಕೂಡ 2 or ಡೈ ಮಧು ದಾಳಿ ವಿಭಾಗ 2 or ಡೈ ರೈಡ್ನ ಜವಾಬ್ದಾರಿಯನ್ನು ಹೊತ್ತು ದರ್ಶನ್ ಅವರ ಮುಂದೆ. ಇಲ್ಲಿ ಬಂತು ಎಸ್, ಒಂದು ಬೋನಸ್ ಅಂಕದ ಸಂಪಾದನೆ. ಬೋನಸ್ ಪ್ಲಸ್
ಒಂಬತ್ತು ಒಂಬತ್ತು ಸಮ. ಸ್ಟ್ರಾಟಜಿ ಮತ್ತೆ ಮುಂದುವರಿತಾ ಇದೆ. ಟೂ ಆರ್ ಡೈರೆಕ್ಟ್ ನ ಸ್ಟ್ರಾಟಜಿಯಲ್ಲಿ ಅರುಣ್ ಮತ್ತೊಮ್ಮೆ ಪ್ರಥಮಾರ್ಧದ ಮುಕ್ತಾಯ. ಹಾಫ್ ಟೈಮ್ ನಲ್ಲಿ ಎರಡೂ ತಂಡಗಳು ತಲಾ 9 ಅಂಕಗಳನ್ನು ಗಳಿಸಿಕೊಳ್ಳುವುದರೊಂದಿಗೆ ಸಮನಾದ ಅಂಕಗಳನ್ನು ಹಂಚಿಕೊಂಡಿದ್ದಾರೆ. ಸದ್ಯಕ್ಕೆ ಮೇಲುಗೈ ಸಾಧಿಸ್ತಾ ಇರೋದು ಬೆಂಗಳೂರು ಗ್ರಾಮಾಂತರ ತಂಡ. ಅಂಕಣದಲ್ಲಿ 7 ಜನ ಆಟಗಾರರು. ಸದ್ಯಕ್ಕೆ HMT ಕಾಲೋನಿ ವೈಸ್ ಅಂಕಣದಲ್ಲಿ 4 ಜನ ಆಟಗಾರರಿದ್ದಾರೆ. ಅರ್ಧ ಸಮಯದ ಪಂದ್ಯಾಟ ಮುಗಿದ 9-9 ಪಂದ್ಯಾಟ 9 ಸಮಬಲದಲ್ಲಿ ಪಂದ್ಯಾಟ. ಎರಡು ಪ್ರಬಲ ತಂಡಗಳು ಪಂದ್ಯಾಟವನ್ನು ಆಡಿಕೊಳ್ತಾರೆ. ಸ್ಥಳದಲ್ಲಿ ಜಾಸ್ತಿ ಬಿಟ್ಟು ರಾಮ 7ನೇ ಕರೆ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಕ್ಲಾಸಿಕ್ ನ್ಯಾಷನಲ್. ಎರಡು ತಂಡಗಳಿಗಿದು 2ನೇ ಕರೆ. ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯ. ಅಂಕವನ್ನು ಹೊತ್ತುಕೊಂಡಿರ್ತಾನೆ ನೋಡಬೇಕಾಗಿದೆ. ಡಿಫೆನ್ಸ್ ನಡುವೆ ಒಂದು ಆಗಿದೆ. ಅಂಕಣದಲ್ಲಿ ಯಾರು ನಡೀತಾನೆ ಈ ಭಾಗದ ಕಾರ್ನರ್ನಲ್ಲಿ ನರಸಿಂಹ, ಭಾಗದಲ್ಲಿ ಹರೀಶ್. ಎರಡು ಪ್ರಬಲ ಕಾರ್ನರ್ಗಳು. ಸ್ಥಳದಲ್ಲಿ ಜರ್ಸಿ ಮನೆ ಐತೆ ಯೋಗಿ ಸ್ಥಳೀಯ ಪ್ರತಿಭೆ ಅಂಕದ ಹೊಡಿಬಾರ್ದಲ್ಲಿ 400 ಡಿಫೆನ್ಸ್ ನಡುವೆ ಬೋನಸ್ ಆಫ್ ಆಗುವ 9-9 ಮಿನಿಟ್ಸ್ ಆಗಿ ಬರ್ತಾರೆ. 9 ಒಂದು ಬಂಧಿಸುವ ಪ್ರಯತ್ನವಾಗಿತ್ತು. ಏನಾದೀಗ ಮ್ಯಾಚ್ ಆದ್ಮೇಲೆ ಟ್ರೈ ಮಾಡ್ಬೇಕಾ? ಈ ಮ್ಯಾಚ್ ಆದ್ಮೇಲೆ ನೋಡ್ತೀರಾ ಹಾಕಿ. ಎಲ್ಲವೂ ಬಡಿದಾಡುವಲ್ಲಿ ರಾಮ ಸಂಖ್ಯೆ 2ರ ರಾಮನನ್ನು ಪರಿಚಯಿಸಿಕೊಳ್ತಾರ. ಅದ್ಭುತವಾದ ಸೋಲೋ ಬ್ಲಾಕ್ ಬಂತು ವಿಕಾಸ್ ಅವರಿಂದ. ಬಲಿಷ್ಠವಾದ ಹಿಡಿತವನ್ನು ಕಾಣಬಹುದಾಗಿದೆ. 10-11 ಪಂದ್ಯಗೂಟ. ದಾಳಿಯಲ್ಲಿ ಜಸ್ಟ್ ನಂಬರ್ 5 ಅಲಿ ಪಾಷಾ 6 ಡಿಫೆನ್ಸ್ ನಡುವೆ ಭಾಷಣಿದ್ದಾನೆ. ಅಂಕದ ಹುಡುಕಾಟ ಬರಬೇಕಾಗಿದೆ. 1 ಅಂಕದ ಮುನ್ನಡೆಯಲ್ಲಿದ್ದ ತಂಡ ನರಸಿಂಹ ಅವರಿಂದ ಟ್ಯಾಕಲ್ನ ಪ್ರಯತ್ನ ಬಂತು. 12-10 ಪಂದ್ಯ ಸಾಗಿ ಬರ್ತಾ ಇದೆ. 12 ಇನ್ ಫೇವರ್ ಆಫ್ HMT ಕಾಲೋನಿ ಬಾಯ್ಸ್.
2 ಅಂಕದ ಮುನ್ನಡೆಯಲ್ಲಿರುವಂತಹ HMT ತಂಡದ ಆಟಗಾರರು. ದಾಳಿಯಲ್ಲಿ ಯೋಗಿ, ನೆಲಮಂಗದ ಸ್ಥಳೀಯ ಪ್ರತಿಭೆ. ಇನ್ನು ಕೂಡ ಬೆಂಗಳೂರು ಗ್ರಾಮಾಂತರ ತಂಡದಲ್ಲಿ ಘಟಾನುಘಟಿ ಆಟಗಾರರು ಅಂಕಣದಲ್ಲಿದ್ದಾರೆ. ಐವರ ಡಿಫೆಂಡ್ಗಳ ನಡುವೆ ಅರುಣ. ಪ್ರಸ್ತುತ ದಾಳಿಯಲ್ಲಿ ಬೋನಸ್ ಆಫ್ ಆಗಿದೆ. ಎಂಡ್ ಲೈನಿಂಗ್ ಡಿಫೆನ್ಸ್ ವಿರುದ್ಧವಾಗಿ ಅಂಕಕ್ಕಾಗಿ ಸೆಣಸಾಟ ಬರಬೇಕಾಗಿದೆ. ಶ್ರೀ ಸಾಯಿ ಕಬಡ್ಡಿ ಕ್ಲಬ್ ನೆಲಮಂಗಲ 3 ದಿನಗಳ ಕಾಲ ಅದ್ದೂರಿ ಕಬಡ್ಡಿ ಪಂದ್ಯಗಳು ಸಾಗಿ ಬಂತು. ಈ 3 ದಿನಗಳ ಕಾಲದ ಕಬಡ್ಡಿ ಪಂದ್ಯಗಳ ನೇರ ಪ್ರಸಾರವನ್ನ ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನಲ್ ಅಲ್ಲಿ ಕೂಡ ಮನೆಯಲ್ಲೇ ಕೂತು ಪಂದ್ಯಾಟದ ವೀಕ್ಷಣೆಯನ್ನು ಮಾಡಬಹುದು. 3 ದಿನಗಳಿಂದ ಶಿವು ಹಾಗೂ ವಿನಯವರು ಸಾಕಷ್ಟು ಸುಸಜ್ಜಿತವಾಗಿ ಲೈವ್ ನ ಟೆಲಿಕಾಸ್ಟ್ ಅನ್ನು ಕೂಡ ನಡೆಸ್ತಾ ಇದ್ದಾರೆ. ನಿಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಶ್ರೀ ಸಾಯಿ ಕಬಡ್ಡಿ ಕ್ಲಬ್ ನೆಲಮಂಗಲದ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸಿಕೊಳ್ತಾ ಇದ್ದೇವೆ. 12-10 ಪಂದ್ಯ ಸಾಗಿ ಬರ್ತಾ ಇದೆ. 2 ಅಂಕದ ಮುನ್ನಡೆಯಲ್ಲಿ HMT ಕಾಲೋನಿ ಬಾಯ್ಸ್. ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ಯೋಗಿ ರೈಟ್ ಅಂಕವನ್ನ ಪಡಿ, ಇಲ್ಲದಿದ್ದರೆ ಅಂಕಣದಿಂದ ಹೊರನಡಿ ದಾಳಿಯಲ್ಲಿ 5 ಡಿಫೆಂಡರ್ಗಳ ನಡುವೆ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡುವಂತ ಪ್ರಯತ್ನವಾಗಿತ್ತು. ಅಲೀಂ ಪಾಷಾ ಅವರಿಂದ ಅದ್ಭುತವಾದ ಬ್ಯಾಕ್ ಹೋಲ್ಡ್ ಪ್ರಯತ್ನ ಬಂತು. ಅಷ್ಟೇ ಅದ್ಭುತವಾದ ಸಪೋರ್ಟ್ ಅನ್ನು ಕೂಡ ಕಾಣಬಹುದಾಗಿದೆ. ಮತ್ತೆ 3 ಅಂಕದ ಮುನ್ನಡೆಯನ್ನು ಕಾದಿರಿಸಿಕೊಳ್ತಾ ಇದ್ದ HMT ಕಾಲೋನಿ ಬಾಯ್ಸ್ ತಂಡದ ಆಟಗಾರರು. ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ಮಧು. ಕರ್ನಾಟಕ ರಾಜ್ಯ ತಂಡವನ್ನು ಗುರುತಿಸಿದಂತ ಆಟಗಾರ. ಥ್ರೋ ಕಬಡ್ಡಿಯಲ್ಲಿ ಕೂಡ ಮಿಂಚುವಂತಾರೆ. ಸ್ಕಾರ್ಪಿಯನ್ ಕಿಕ್ ಪ್ರಯತ್ನವಾಗಿದ್ದು ಅದ್ಭುತವಾದ ಎಸ್ಕೇಪಿಂಗ್ ರೂಟ್ ಅನ್ನು ಹುಡುಕಿದ್ರು. ಅಷ್ಟೇ ಅದ್ಭುತವಾದ ಸಪೋರ್ಟ್ ಬಂತು. ಹರೀಶ, ದರ್ಶನ್ ಹಾಗೂ ಮುರಳಿ ಅವರ ಸಮಯ ಪ್ರಜ್ಞೆಯ ಸಪೋರ್ಟ್ ಮುಖ್ಯವಾಗಿ ಒಂದು ಯಶಸ್ವಿ ಟ್ಯಾಕಲ್ ಆಗ್ತಾ ಇದೆ. 13-11 ಪಂದ್ಯ ಕೂಟ 13-11 ಇನ್ ಫೇವರ್ ಆಫ್ HMT ಕಾಲೋನಿ ಬಾಯ್ಸ್. ಐಸಲ್ಲಿ ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯಾಟಕ್ಕಾಗಿ ಕರೆ ರವಾನೆ ಆಗ್ತಾ ಇದೆ. ಕ್ಲಾಸಿಕ್ಸ್ ನ್ಯಾಷನಲ್ ಸ್ಪೋರ್ಟ್ಸ್ ಕ್ಲಬ್ ಹಾಗೂ ಅಂತಿಮ 5 ನಿಮಿಷ ರಾಯಲ್ಸ್ ಕಬಡ್ಡಿ ಕ್ಲಬ್ 2 ತಂಡದ ಆಟಗಾರರು ಸಿದ್ಧರಾಗಿ ದಾಳಿಯಲ್ಲಿ ರಾಮ ದರ್ಶನ ಭಟ್ಟು ಅಂಕದ ಹುಡುಕಾಟವೇನು ಬಂತು. ಎಂಟಿ ರೈಟ್ ಮುಖ್ಯವಾಗಿ ವಾಪಸ್ ವಾದ್ಯನ ಕಾಣಬಹುದಾಗಿದೆ. ಮತ್ತೆ ದಾಳಿಯಲ್ಲಿ ಜಾಸ್ತಿ ನಂಬರ್ 1 ಅರುಣ ನಿದ್ದಾನೆ ಅಂಕಣದಲ್ಲಿ. 5 ಡಿಫೆಂಡರ್ಗಳ ನಡುವೆ ಅರುಣ ಸ್ಟ್ರಾಟಜಿ ಬರ್ತಾ ಇದೆ. ಅಂತಿಮ 4 ನಿಮಿಷದ ಪಂದ್ಯಾಕೂಟ. ಲಾಸ್ಟ್ 4 ಮಿನಿಟ್ಸ್. ಕೊನೆಯ 240 ಸೆಕೆಂಡ್ಗಳು. 13-11 13-11. ಏನಿದು? 2 ಅಂಕದ ಮುನ್ನಡೆಯಲ್ಲಿ HMT ಕಾಲೋನಿ ಬಾಯ್ಸ್ ಆಡ್ಬೇಕಾದ್ರೆ ನೋಡಿ ಈ ತರ ಬ್ರೇಕ್ ಡ್ಯಾನ್ಸ್ ನೋಡ್ತಾರ, ಬ್ರೇಕ್ ಹೊಡಿತಾ ಇದೆ. ಈ ದಾಳಿಯಲ್ಲಿ ಜಾಸ್ತಿ ಬಟನ್ ಮುರಳಿ
ಸೀನಿಯರ್ ಸರ್ಕಲ್ ಕಬಡ್ಡಿ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ನೆಲಮಂಗಲದ ಸ್ಥಳೀಯ ಪ್ರತಿಭೆ 5 ಡಿಫೆನ್ಸ್ ನಡುವೆ ಬೋನಸ್ ಆಫ್ ಆಗಿದೆ. 2 ಅಂಕದ ಮುನ್ನಡೆಯಲ್ಲಿರುವ ತಂಡದ ವಿರುದ್ಧವಾಗಿ ಅಂಕಕ್ಕಾಗಿ ಹುಡುಕಾಟ ಬಂತು. ಐವರ ಡಿಫೆಂಡರ್ಗಳ ನಡುವೆ ಅರುಣ. ಅಂತಿಮ ಕರೆ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಕ್ಲಾಸಿಕ್ ನ್ಯಾಷನಲ್. 2 ತಂಡಗಳಿಗೆ ಇದು ಅಂತಿಮ ಕರೆ. ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯ ಕುಡಿದ ಅಂತಿಮ ಕರೆಯನ್ನು ರೋಮಾಂಚಿಕೊಳ್ತಾ ಇದ್ದ ಮಾಟು ಇಲ್ಲವೇ ಮಡಿದಾಳಿಯಲ್ಲಿ ಬರುಳಿ. 5 ಡಿಫೆಂಡರ್ಗಳ ನಡುವೆ ಬರುಳಿ ಬಂತು. ಅದ್ಭುತವಾದ ಬ್ಲಾಕ್ ಹಾಗೂ ಡ್ಯಾಶ್ ತಡೆಗೋಡೆಯ ನಿರ್ಮಾಣವಾಗ್ತಾ ಇದೆ. ಕವರ್ಸ್ ನ ಪ್ರತಿಭೆ. ಆಕಾಶ್ ರಾವ್ ಅವರಿಂದ ಅದ್ಭುತವಾದ ಟ್ಯಾಕಲ್ ಅನ್ನು ನೋಡಿದ್ವಿ. ಆ ಭಾಗದಲ್ಲಿ ಕಾರ್ನರ್ ವಿಭಾಗದ ಪ್ರತಿಭೆಗಳಿಂದ ಅದ್ಭುತವಾದ ಟ್ಯಾಕಲ್ ಬಂತು. ದಾಳಿಯಲ್ಲಿ ಜಾಸ್ತಿ ನಂಬರ್ 1 ಸಿಂಹ ನರಸಿಂಹನನ್ನು ಪರಿಚಯಿಸಿಕೊಳ್ತಾ ಇದ್ವ. 5 ಡಿಫೆಂಡರ್ಗಳ ನಡುವೆ ನರಸಿಂಹನಿದ್ದಾನೆ. ಅಂಕವನ್ನು ಹೊತ್ತೊಯ್ತಾನೆ. ಕಾದು ನೋಡೋಣ. ಅಂತಿಮ 2 ನಿಮಿಷದ ಪಂದ್ಯಾಕೂಟ. ಲಾಸ್ಟ್ 2 ಮಿನಿಟ್ಸ್ ಕೊನೆಯ ಸೆಕೆಂಡ್ಗಳಲ್ಲಿ ಪಂದ್ಯಾಟದ ಲೆಕ್ಕಾಚಾರ ಬರಬೇಕಾಗಿದೆ. 14-12 ಪಂದ್ಯಾಟ. 14-12 ಮತ್ತೆ 2 ಅಂಕದ ಮುನ್ನಡೆ HMT ತಂಡದ ಪರವಾಗಿ. ಅಂದರ್ ಬಾಲ್ ರಾಮನ್ ಹೊರಗೆ, ಭರತ ಒಳಗೆ ಆಗಮನ ಹೋಗ್ತಾನೆ. ಭರತ ಅಂಕಗಳ ಹುಡುಕಾಟದಲ್ಲಿ ಐಸ್ನೋಳಿಯಲ್ಲಿ ಜರ್ಸಿ ನಂಬರ್ 5 ಬಾದ್ಶಾ. ಇವ ಕಬಡ್ಡಿಯ ಬಾದ್ಶಾ. ಪಂದ್ಯ ಕೂಡದ ಕಾವು ಹೆಚ್ಚಾಗ್ತಾ ಇದೆ. ದಾಳಿಯಲ್ಲಿ ಜಾಸ್ತಿ ನಂಬರ್ 1 ನರಸಿಂಹ ಬೆಂಗಳೂರು ಗ್ರಾಮಾಂತರ ತಂಡದ ಪರವಾಗಿ 5 ಡಿಫೆಂಡರ್ಗಳ ನಡುವೆ ಅಂಕದ ಹುಡುಕಾಟ ಬರಬೇಕಾಗಿದೆ. ಮತ್ತೆ ದಾಳಿಯಲ್ಲಿ ಜರ್ಸಿ ನಂಬರ್ 5 2
ಸಾಕಷ್ಟು ಚರ್ಚೆ ಸಮಯದ ಬಳಿಕ ಡು ಆರ್ ಡೈ ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ಬೆರೆತ ಬೆರೆತನ ಬಂಧನವಾಗ್ತಾ ಇದೆ. ಬಾಕ್ಲೈನ್ ಸಮೀಪದಲ್ಲಿ ಅದ್ಭುತವಾದ ಕಾಂಬಿನೇಷನ್ ಟ್ಯಾಕಲ್ ಬಂತು. ರೈಟ್ ಡು ಆರ್ ಡೈ. 15-12 ಪಂದ್ಯಾಟ. 15-12. ಹದಿಮೂರು 15. ಇದರೊಂದಿಗೆ ಪಂದ್ಯಾಟವನ್ನು ಜಯಿಸಿಕೊಳ್ತಾ ಇದೆ HMT ಕಾಲನಿ ಬಾಯ್ಸ್. ಲಾಸ್ಟ್ ಅಂಡ್ ಫೈನಲ್ ಕಾಲ್. ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಕ್ಲಾಸಿಕ್ ನ್ಯಾಷನಲ್. ಎರಡು ತಂಡಗಳಿಗೆ ಇದು ಅಂತಿಮ ಕರೆ. ಈ ಪಂದ್ಯಕ್ಕೆ ಮುಖ್ಯ ತೀರ್ಪುಗಾರರಾಗಿ ವಿನೋದ್, ತೀರ್ಪುಗಾರರಾಗಿ ನಂಜೇಶ್ ಗೌಡ ಹಾಗೂ ಪ್ರಕಾಶ್, ಗುಣಿಕೆಗಾರರಾಗಿ ರಾಥೋಡ್, ಸಹ ಗುಣಿಕೆಗಾರರಾಗಿ ಸಂದೀಪ್ ಹಾಗೂ ತಾರಾಮಣಿ, ಥರ್ಡ್ ರೇಡ್ ನಳಿನಾಕ್ಷಿ.